ಎಲ್ಲರಿಗೂ ನಮಸ್ಕಾರ. ನಾನು ಪ್ರಕಾಶ್ ರಾಠೋಡ್ ರಿಪೋರ್ಟರ್. ನಾನು ಇವತ್ತಿದ್ದೀನಿ ಯಾದಗಿರಿ ಡಿಸ್ಟಿಕ್ನಲ್ಲಿ ಹತ್ತಿಕೋಣೆ ಊರ. ಇಲ್ಲಿ ಸ್ವಾಮೀಜಿ ಬಂದರ ಅವ್ವ ಪ್ರಾಥಮಿಕರ ಅವರ ಅವನ ಹೆಸರು ಮಹಾದೇವಮ್ಮ ಮತ್ತು ಸ್ವಾಮಿಗಳು ಈಶ್ವರಾದ ಮಹಾರಾಜಗಳು. ಇವತ್ತ ಅಮ್ಮವ್ರಿಗೆ ಚಲೋ ಕಾಣಿಸಾಗಲಿ ಬಂದರ ಭೇಟಿಯಾದರು ಅಮ್ಮವ್ರಿಗೆ. ಅಮ್ಮ, ಸ್ವಾಮಿಗಳಿಗೆ ಎಷ್ಟು ದಿವಸದಿಂದ ಇದು ಒಳಕಾಸ್ತೀರಿ ಮಗ್ತೇರಿ ನೀವು? ನಾವ್ ಎಷ್ಟು ವರ್ಷದಿಂದ ಪೂನ ಅಂತಾರ, ಒಂದ್ 12 ವರ್ಷ ಪುನಃ ಈ ಮನೆ ಎಲ್ಲ ನನ್ನ ಕೈ ಮೇಲೆ ಮುಗ್ದದ. ಹೀಗಾಗಿ ಮಗ ಎಷ್ಟು ಮಂದಿ ಅಲ್ಲ ನೀವು? 6 ಮಂದಿ ಗಂಡ್ಮಕ್ಳು, ಒಬ್ಬ ಹೆಣ್ಮಕ್ಳು. ಹೀಗಾಗಿ ತಾಯಿನ ದೊಡ್ಡ ದೇವ್ರು ಅಂತಾರ. ಆರೋಗ್ಯವೇ ದೊಡ್ಡ ಭಾಗ್ಯವ್ರಿ. ನನ್ನ ತಾಯಿನ ಇರ್ಬೇಕು, ದಿನ ಇರ್ಬೇಕು. ಬಟ್ ಹೊಲ ಮನೆ ಏನು ಓದ್ಕೊಳ್ಳಿ, ನನ್ನ ತಾಯಿ ನನ್ನ ದೊಡ್ಡ ಆಸ್ತಿ. ಆಕೆ ಆರೋಗ್ಯವಾಗಿದ್ರು ನಮ್ಗೆ ಚಂದ. ಎಲ್ಲರೂ ನಮ್ಗ ನೀವು ಹೀಗಾಗಿ ಬಾಳ್ ಚಂದ ನೋಡ್ಕೋತಾರೆ. ಹಂಗ ಹೆಂಗ್ ನೋಡ್ಕೋತಾರ ತಾಯಿನ. ಹಾಗೆ ನೋಡ್ರಿ, ಎಲ್ಲರಿಗೂ ಹೇಳ್ಬೇಕಂದ್ರ ತಾಯಿಯವ್ರಿಗೂ ನೋಡ್ಬೇಕು ಜೀವ ಹ್ಯಾಂಗಿರ್ತ, ಅವ್ರಿಗೆ ಬದುಕಿಸ್ಬೇಕು. ಎಲ್ಲ ಜೀವ ನಮ್ದು ಆತ್ಮ ಅಂದ್ರೆ ಆಯಿ ಎಷ್ಟು ನಾವು ಕಾಳಜಿ ತೊಗೊಂಡು ಎಷ್ಟು ಬದುಕ್ತೇವೆ ಅಷ್ಟು ನಮ್ಗೆ ಪರಮಾತ್ಮ ನಮ್ಗೆ ಬುದ್ಧಿ ಒಳ್ಳೆ ಕೊಡ್ತಾನ. ಯಾಕಂದ್ರೆ ಇಷ್ಟು ದೊಡ್ಡದು ಇದು ಮಾಡ್ಯಾಳ. ಎಲ್ಲ ಬಿಸ್ನೆಸ್ 5ನೇ ವರ್ಷ ಕ್ಯಾರ್ಲೆಸ್ ಆಗಿ ಮನ್ಯಾಗರ ಅಂದ್ರೆ ಇವ್ರಿಗೆ ನೋಡ್ಕೊತಾರ. ಒಳ್ಳೆ ಹುಡುಗರ, ಒಳ್ಳೆ ಸೊಸಿಯಳ ನೋಡ್ಕೊಂಡು ಹೋಗ್ತಾರೆ. ನೀವು ಬಿ ಎಲ್ಲಿ ಬಿ ನಿಮ್ಮ ಅತ್ತಿಗೆ ಅವ್ರ ಆಯಿಗೆ ನೀವೆಲ್ಲ ನೋಡ್ಕೊಂಡು ಹೋಗ್ಬೇಕು. ಒಂದು ಸ್ವಾಮಿಗಳು ಹೇಳ್ತಾರೆ, ಅದಕ್ಕೆ ನಾವು ಧನ್ಯವಾದ ಮಾಡ್ತೇವೆ. ಧನ್ಯವಾದ. ಹಿರಿಯರು ತಾಯಿ ಸಿಗೋದು ಬಹಳ ಕಷ್ಟ ಜೀವನದಲ್ಲಿ. ಏನು ಕಳ್ಕೊಂಡ್ರು ಸಿಗಬಹುದು. 2ನೇ ಹೆಂಡತಿ ತರಬಹುದು, 2ನೇ ತಾಯಿಯನ್ನ ತರಕ್ಕಾಗಲ್ಲ. ಯಾಕಂದ್ರೆ 2ನೇ ಹೆಂಡತಿ ಆಗಿರ್ತಾಳ. 2ನೇ ತಾಯಿ ಮತ್ತೆ ತಾಯಿ ಪ್ರೀತಿ ಆಗಿರಲ್ಲ. ತಾಯಿ ಯಾವತ್ತು ಹೃದಯ ಶಾಶ್ವತ ಇರ್ತಾಳೆ. ಆಕಿನ ಹೃದಯದೊಳಗ ಸಣ್ಣ ಮಗ ದೊಡ್ಡ ಮಗ ಅಂತ ಭೇದ ಭಾವ ಇರಲ್ಲ. ಎಲ್ಲರೂ ಮಕ್ಕಳ ಅಂತ. ಹಂಗಾಗಿ ತಾಯಿ ಅಂತಕ್ಕಂಥ ದೊಡ್ಡ ದೇವರು. ಆ ಚಂದ ನಾವು ನೋಡ್ಕೊಂಡು ಅಂದ್ರ ಯಾವ ದೇವರಿಗೆ ಕೈ ಮುಗಿಯೋದು ಬೇಕಿಲ್ಲ, ಕೈಲಾಸಕ್ಕೆ ಹೋಗೋದು ಬೇಕಿಲ್ಲ. ಈಚಿನ ಪಾದದಲ್ಲೇ ಕೈಲಾಸ ಇರ್ತದೆ. ಇಲ್ಲೇ ದೇವ್ರು ಇರ್ತಾನೆ. ಮುಕ್ಕೋಟಿ ದೇವ್ರಿಗಿಂತ ತಾಯಿ ಪಾದ ಶ್ರೇಷ್ಠ ಅಂತ. ಅದ್ರಂಗೆ ತಾಯಿ ಚಂದ ನೋಡ್ಕೊಂಡು ಅಂದ್ರೆ ಭಗವಂತ ನನ್ನನ್ನ ನೋಡ್ಕೊಂಡಿದ್ದೆ ಅಂತ. ಅದಕ್ಕೆ ತಾಯಿ ಬಿಟ್ಟು 100 ದೇವ್ರು ಪೂಜಿಸಿದ್ರೆ ವ್ಯರ್ಥ ಅಂತ. ನೀ ತಾಯಿ ಪೂಜಿಸೋಣ 100 ದೇವ್ರಿಗೆ ಪೂಜಿಸಿದ್ರೆ ಶಕ್ತಿ ಬರ್ತದೆ. ಅದಕ್ಕೆ ತಾಯಿ ಪೂಜಿಸ್ಬೇಕು. ತಾಯಿ ಬಿಟ್ಟು ಮತ್ತೊಂದು ದೇವ್ರಿಲ್ಲ. ಕೈ ಮಾಡಿದ್ರು ಕೈ ಅದಕ್ಕೆ ಮೊಬೈಲ್ ಕೈ ಮಾಡಿ ತಾಯಿ ಬಿಟ್ಟು ಮತ್ತೊಂದು ದೇವ್ರಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ತಾಯಿನ ಚಂದ ನೋಡ್ಕೋಬೇಕು. ನಾವು ಉದಾಹರಣೆನೇ ಅವರು ಅರುಣ್ ಕುಮಾರ್ ಇವರು ಕಾಂಟ್ರಾಕ್ಟರ್. ಅದಕ್ಕೆ ಆಯಿ ಇವ್ರದ್ದು ಎಲ್ಲರೂ ಅವ್ರ ಸೊಸಿ ಎಲ್ಲರೂ ನೋಡ್ಕೊತಾರೆ. ಧನ್ಯವಾದ.